ಇಲ್ಲಿ ಪ್ರತಿಯೊಬ್ಬ ಭಕ್ತರು ಹಿಂದಿನ ಪುರಾತನ ಕಾಲದಿಂದ ವಂಶ ಪರಂಪರೆಯಿಂದ ಗೂಳಿಗಳು ಬಿಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಗೂಳಿಗಳು ಸಣ್ಣ ಸಣ್ಣ ಕರುಗಳು, ಅವು ವರ್ಷ ಇರ್ಬೋದು 2 ವರ್ಷ ಸಣ್ಣ ಸಣ್ಣ ಕರುಗಳು ತಂದು ಆ ಕರುಗಳಿಗೆ ಯಾರಾದರೂ ಯಾರು ಒಕ್ಕಲಿಗರನ್ನ ಯಾರು ತಗೋಲ್ಲ. ಮತ್ತು ಇಲ್ಲಿ ಮಾಡ್ತಕ್ಕಂಥ ಇಲ್ಲಿ ನಾವೇನಾದ ಯಾರು ಕೊಟ್ಟರೆ ಏನಾದರೂ ನಾವು ಮಾರ್ಕೆಟ್ಗೆ ಹೋದರೆ ಅಲ್ಲಿ ಯಾರಾದರೆ ಅದು ಕಟುಕರೆ ತಗೋಂಥ ವ್ಯವಸ್ಥೆ ಆಗ್ತದೆ. ದಯಮಾಡಿ ಅದನ್ನು ಹೋಗಲಾಡಿಸಿ ನಾವು ಒಂದು ಕರುವಿಗೆ ಇವು ಗೂಳಿ ತಂದು ಬಿಡ್ತಾರೆ, ನಾವು ಬಿಡೋದು ಬದಲೇ ಅವರು ಒಂದಿಷ್ಟು ಅಮೌಂಟ್ ಅಂತೇಳಿ ನಾವು ಫಿಕ್ಸ್ ಮಾಡ್ತೀವಿ ಟ್ರಸ್ಟ್ನಾಗ. ಒಂದು ಗೂಳಿಗೆ ಏಟು ಕೊಡ್ಬೇಕಂದ್ರೆ ಅದೇ ದುಡ್ಡು ಕೊಟ್ಟು ಇದೊಂದು ಇರ್ತಕ್ಕಂಥ ಗೂರುಗಳೇ ಮೆರವಣಿಗೆ ಮಾಡ್ಕೊಂತ ಹೋಗಿ ತಾವು ಇಚ್ಛಾಶಕ್ತಿ ತೀರ್ಸಬೇಕಂಬ. ಯಾಕಂದರೆ ಭಕ್ತಿ ಭಾಳ ಮುಖ್ಯ. ಏನಾದರೂ ಅದಕ್ಕೆ ಇಲ್ಲಿಂದ ತೊಗೊಂಡೋದ್ರೆ ಯಾಕಂದರೆ ಅದು ನಮಗೆ ಮನಸ್ಸು ಒಪ್ಪೋದಿಲ್ಲ. ಇವತ್ತು ಯಾವತ್ತೇಳು ಇವತ್ತು ಸಣ್ಣ ಹೋಗಿದ್ದು ಅದನ್ನ ಒಂದು ದೊಡ್ಡ ಶಾಪ್ ಇದ್ದಾನೆ. ಈಗ ಅದನ್ನ ಇದು ನಾವು ಮಾರ್ಕೆಟ್ ಕಳಿಸ್ತೀವಿ. ಯಾಕೆ ಅದನ್ನು ಮಾರ್ಕೆಟ್ಗೆ ಹೋದ್ರೆ ಬಂದು ಕರ್ಕೋಬೇಕು, ಅವರ ಚೌಧರಿಗಳು ಪ್ರಯೋಗ ತೊಗೊತಾರೆ. ಅದಕ್ಕಾಗಿ ವ್ಯವಸ್ಥೆ ತೆಗಬೇಕಂಬುದೇ ನಮ್ಮ ಕೃಷ್ಣನ ಉದ್ದೇಶ, ನಮ್ಮ ಭಕ್ತನ ಉದ್ದೇಶ. ಅದಕ್ಕಾಗಿ ನಮಗೇನು ಸಂಪನ್ಮೂಲದ ಏನೋ ಕೊರತೆ ಇಲ್ಲ. ಆ ಗುಳಿಗಳಿಂದ ಆಗ್ತಕ್ಕಂಥ ಆದ್ರೆ ಅದು ನಾವೇ ಬಂದು ನಾವು ಚಿಂತನೆ ಮಾಡಿದಂಗೆ ಆಗತ್ತೆ. ಯಾಕಂದ್ರೆ ನಮ್ಮ ಕಣ್ಣಿದ್ರೆ ನಮ್ಗೆ ಕಾಣ್ತಾ. ಅದಕ್ಕಾಗಿ ಅಂಥ ವ್ಯವಸ್ಥೆಯನ್ನು ನಾವು ದೂರ ಮಾಡ್ಬೇಕಾಯ್ತಂದ್ರೆ ನಾವು ಒಂದು ಟ್ರಸ್ಟಿನವರು ಎಲ್ಲರೂ ಮುಖಂಡರು ಕೂಡಿ ಒಂದು ಇಲ್ಲಿ ಇಲ್ಲಿ ಮಾಡ್ತಾ ಗೂಳಿ ಮೆಚ್ಕೊಂತ ಹೋಗಿ ಬಸವಣ್ಣಪ್ಪಗೆ ಹಾರಾಕಿ ಮೆಚ್ಕೊಂತ ಹೋಗ್ತಕ್ಕಂಥ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತೇಳಿ ನಾವು ಆಲ್ರೆಡಿ 2,000 ಏನೋ ಮಾಡಿದ್ರೆ ಮುಂದೆ ಬರ್ತಕ್ಕಂಥ 5 ಮಾಡ್ತೀವಿ ಒಂದು ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೇಳೋದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅದೊಂದು ಸಹ ಹೋಗಲಾಡಿಸ್ಬೇಕೆಂಬುದೇ ನಮ್ಮ ಟ್ರಸ್ಟ್ನ ಉದ್ದೇಶ.